ಪಾಪ ನೆನ್ನೆನೂ ಅಲ್ಲೆಲ್ಲೋ ಮಾಗಡಿಲಿ ಯಾರೋ ಹೇಳವ್ರೆ, ನೀನು ಸಾಕ್ಷಿ ಗುಡ್ಡೆ ಕೇಳ್ತಾರೆ. ನಾನು ಎಲ್ಲಿಂದ ಸಾಕ್ಷಿ ಗುಡ್ಡೆ ತರಲಿ? ನನ್ನ ಸಾಕ್ಷಿ ಗುಡ್ಡೆ ಈ ರಾಜ್ಯದ 6.5 ಕೋಟಿ ಜನ. ನಾನು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ನಾನು ಸಾಕ್ಷಿ ಗುಡ್ಡೆ ತೋರಿಸೋ ಪರಿಸ್ಥಿತಿಲಿ ಇಲ್ಲ ನಾನು. ಪಾಪ ಹೇಳಿದ್ದಾರಲ್ಲ ನೆನ್ನೆ, ಅದೆಲ್ಲ ಅವ್ರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ ನನಗೆ. ಅದು ನೋಡಿದ್ರೆ ಅದು ಆ ಮಾತುಗಳಿಗೆ ಉತ್ತರ ಕೊಡ್ತಕ್ಕಂಥದ್ದಕ್ಕೆ ಯೋಗ್ಯವಲ್ಲದೆ ಇರ್ತಕ್ಕಂಥದ್ದು. ನಾನೇನು ಕೆಲಸ ಮಾಡಿದ್ದೇನೆ ಅದು ಈ ನಾಡಿನ 6.5 ಕೋಟಿ ಜನತೆಗೆ ಬಿಡ್ತೇನೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ವೇದಿಕೆಯಲ್ಲಿ, ಇನ್ನೂ ಒಳ ಮೀಸಲಾತಿ ವಿಷಯದಲ್ಲಿ ತೀರ್ಮಾನ ತಗೊಳಕ್ಕಾಗದೇ ಇರತಕ್ಕಂಥ 8 ವರ್ಷ ಮುಖ್ಯಮಂತ್ರಿ ಆಗಿ ಪಾಪ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಾಕಿ ದಾಖಲೆನ ಇವತ್ತು ರಾಜ್ಯ ಆಳ್ತಾ ಇದ್ದಾರೆ. ಎಷ್ಟು ವರ್ಷ ಬೇಕು ನಿಮಗೆ? 8 ವರ್ಷ ಮುಖ್ಯಮಂತ್ರಿ ಆಗಿದ್ದೀರಲ್ಲ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಆ ದಲಿತ ಸಮಾಜದ ಬಂಧುಗಳು ಇವತ್ತು ಅವರ ಒಂದು ಮೀಸಲಾತಿಯ ಬಗ್ಗೆ ನಡೀತಾ ಇರ್ತಕ್ಕಂಥ ಈ ಗೊಂದಲಕ್ಕೆ ಎಷ್ಟು ವರ್ಷ ಬೇಕು ಸಿದ್ದರಾಮಯ್ಯನವರೇ ನಿಮಗೆ ಕೊಡಲಿಕ್ಕೆ? ಇದನ್ನು ಕೇಳಲಿಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯನವರಿಗೆ. ನಿಮ್ಮ ಅಧಿಕಾರ ಉಳಿಸ್ಕೊಳ್ಳಿಕ್ಕೆ, ನಿಮ್ಮ ಅಧಿಕಾರದ ಲಾಲಸೆಗೆ ಮಾತೆತ್ತಿರ ಅಹಿಂದ ಅಂತೇಳಿ ಬೇಕಾದಾಗ ಅಹಿಂದ ಹೇಳೋದು, ಅದು ಮುಗಿದ ಮೇಲೆ ಅವರಲ್ಲೇ ನೀವಿಲ್ಲೇ, ಇದು ನೀವು ನಡೆಸ್ಕೊಂಬಂದಿದ್ದೀರಿ. ಅದರಿಂದ ಹಲವಾರು ವಿಷಯಗಳಿದೆ ಚರ್ಚೆ ಮಾಡಲಿಕ್ಕೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ 4 ಗಂಟೆ ಆಗಿದೆ. ನಾನು ಸುದೀರ್ಘವಾಗಿ ಏನು ಮಾತನಾಡೋಕ್ಕೆ ಹೋಗಲ್ಲ. ಇವರ 3 ಜನ ಏನಿದ್ದಾರೆ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಮಾಲೂರು ಜನತೆಯ ಪರವಾದಂಥ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನೀವು 3 ಜನ ಒಗ್ಗಟ್ಟಾಗಿರಿ. ಇನ್ನು ಉಳಿದಿದ್ದನ್ನು ಭಗವಂತನಿಗೆ ಬಿಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ 3 ಜನನ ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಭಗವಂತ ನಮಗೇನು ಶಕ್ತಿ ಕೊಡ್ತೇನೆ ಅದನ್ನು ನಿಮಗೇ ದಾರಿ ಎರಿತೀವಿ. ಈ ಮಾತನ್ನು ಹೇಳಿ ಒಂದು ಕುಟುಂಬದ ಥರ ಒಟ್ಟಿಗೆ ಹೋಗ್ತಕ್ಕಂಥದ್ದಕ್ಕೆ ಇವತ್ತು ಬಹುಶಃ ಇದು ಇವತ್ತಿನ ಮಾಲೂರಿನ ಈ ಕಾರ್ಯಕ್ರಮ ಜನತಾದಳ ಮುಂದಿನ ದಿನಗಳಲ್ಲಿ 20 ಸೀಟು 15 ಸೀಟು 30 ಸೀಟ್ ಏನು ಹೇಳ್ತಾ ಇದ್ದಾರೆ, ಅದೆಲ್ಲದಕ್ಕೂ ಉತ್ತರವನ್ನು ಕೊಡಲಿಕ್ಕೆ ತಯಾರಾಗ್ತಿದೆ ಅಂತಕ್ಕಂಥದ್ದನ್ನು ಮಾಲೂರಿನ ನಮ್ಮ ಜನತೆ, ಮಾಲೂರಿನ ವಿಜಯ್ ಅವರ, ರಾಮೇಗೌಡರ, ಪ್ರಭಾಕರ್ ಅವರ ಅಭಿಮಾನಿಗಳು, ನಮ್ಮ ಹಿರಿಯರೇನು ಬಂದಿದ್ದಾರೆ ಮಾಲೂರಿನಿಂದ, ಒಂದು ಸಂದೇಶವನ್ನು ನಾಡಿನ ಜನತೆಗೆ ತಲುಪಿಸ್ತಾ ಇದ್ದೀರಿ. ಅದಕ್ಕೆ ನನ್ನ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ.